18 ಜೂನ್ 2026ರಂದು ಪುಣೆಯ ಒಂದು ದೊಡ್ಡ ಬಿಸಿನೆಸ್ ಸಕ್ಸಸ್ ಗ್ರೂಪ್ನ ಡೈರೆಕ್ಟರ್ 26 ವರ್ಷದ ಕೇತನ್ ಅಗರ್ವಾಲ್ ತನ್ನ 20 ವರ್ಷದ ಫಿಯಾನ್ಸೆ ಸಿಯಾ ಜೊತೆ ಬೆಳಗ್ಗೆ 10:30ಕ್ಕೆ ಮನೆ ಬಿಡ್ತಾನೆ. ಅವರಿಬ್ಬರು ಲೋನಾವಲಾ ಹತ್ರ ಇರೋ ಐತಿಹಾಸಿಕ ಲೋಹಗಢ್ ಫೋರ್ಟ್ನಲ್ಲಿ ಅವರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಲೊಕೇಶನ್ ಫೈನಲ್ ಮಾಡೋಕ್ಕೆ ಹೋಗಿರ್ತಾರೆ. ಸುಮಾರು 9:00ವರೆಗೆ ಅವರು ಆ ಕೋಟೆಯ ತುದಿಗೆ ತಲುಪ್ತಾರೆ. ಸುಮಾರು 10:30ಕ್ಕೆ ಕೇತನ್ ಕೋಟೆಯ ಒಂದು ಅಂಚಿನಲ್ಲಿ ನಿಂತು ಫೋಟೋ ಕ್ಲಿಕ್ ಮಾಡ್ತಿದ್ದ. ಆದರೆ ಅಚಾನಕ್ಕಾಗಿ ಅವನು ಬ್ಯಾಲೆನ್ಸ್ ತಪ್ಪಿ ಮೇಲಿಂದ ಸುಮಾರು 300ರಿಂದ 400 ಅಡಿಯ ಆಳದಲ್ಲಿ ಬಿದ್ಬಿಡ್ತಾನೆ. ಕೇತನ್ ಬಿದ್ದ ತಕ್ಷಣ ಸಿಯಾ ಜೋರಾಗಿ ಕಿರ್ಚಿ ಅಳೋಕೆ ಶುರು ಮಾಡ್ತಾಳೆ. ಸುಮಾರು 10:45ಕ್ಕೆ ಪೊಲೀಸ್ ಮತ್ತೆ ಫ್ಯಾಮಿಲಿಗೆ ಈ ವಿಚಾರ ಗೊತ್ತಾಗುತ್ತೆ. ತಕ್ಷಣ ಅಲ್ಲಿ ಲೋನಾವಲಾ ಪೊಲೀಸ್ ಮತ್ತೆ ಕೆಲ ಸ್ವಯಂ ಪ್ರೇರಿತ ರೆಸ್ಕ್ಯೂ ಟೀಮ್ ಘಟನಾ ಸ್ಥಳಕ್ಕೆ ತಲುಪ್ತಾರೆ. ಆಳ ತುಂಬ ಇದ್ದಿದ್ರಿಂದ ಮತ್ತೆ ರಸ್ತೆ ಸಹ ಸಮತಟ್ಟು ಇಲ್ಲದೆ ಇದ್ದಿದ್ರಿಂದ ರೆಸ್ಕ್ಯೂ ಟೀಮ್ಗೆ ಅಲ್ಲಿ ತಲುಪೋಕೆ ತುಂಬ ಅಡಚಣೆಗಳು ಬರುತ್ತೆ. ಪೂರ್ತಿ ದಿನದ ಪ್ರಯತ್ನದ ನಂತರ ಜೂನ್ 19ರ ಬೆಳಗ್ಗೆ, ಅಂದು ಸಿಯಾಳ 20ನೇ ಬರ್ತ್ಡೇ ಕೂಡ ಇರುತ್ತೆ, ಅಂದೇ ಕೇತನ್ನ ಡೆಡ್ ಬಾಡಿನ ರಿಕವರ್ ಮಾಡಲಾಗುತ್ತೆ. ಇನ್ವೆಸ್ಟಿಗೇಷನ್ನ ಸಮಯದಲ್ಲಿ ಸಿಯಾ ಅವತ್ತು ಗಾಳಿ ತುಂಬ ಜೋರಾಗಿತ್ತು. ಮೇಲೆ ನಿಂತಿದ್ದ ಕೇತನ್ಗೆ ಬ್ಯಾಲೆನ್ಸ್ ಕೂಡ ಸಿಗದಷ್ಟು ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಅವನು ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಟ್ಟ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಇದು ಒಂದು ಆಕ್ಸಿಡೆಂಟಲ್ ಡೆತ್ ಅಂತಲೇ ಹೇಳಿ ಕೇತನ್ನ ಡೆಡ್ ಬಾಡಿನ ಪುಣೆಗೆ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ಆದರೆ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಪೊಲೀಸರಿಗಾಗಲಿ ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಬದಲಿಗೆ ಒಂದು ದೊಡ್ಡ ಕಾನ್ಸ್ಪಿರಸಿಯಿಂದ ನಡೆದ ಘಟನೆ ಅಂತ ಕ್ಲೂ ಇರೋಲ್ಲ. ಅಂತ್ಯಕ್ರಿಯೆ ಎಲ್ಲ ಮುಗಿದ್ಮೇಲೆ ರಿಲೇಟಿವ್ಸ್ ಮತ್ತು ಸಿಯಾಳ ಫ್ಯಾಮಿಲಿ ಕೇತನ್ನ ಮನೆಗೆ ಬಂದಿರ್ತಾರೆ. ಅಲ್ಲಿ ಸೇರಿದ್ದ ರಿಲೇಟಿವ್ಸ್ ಅವತ್ತು ಎಕ್ಸಾಕ್ಟಾಗಿ ಏನಾಗಿತ್ತು ಅಂತ ತಿಳಿಯೋಕೆ ಥರದ ಕ್ವೆಶನ್ನ ಸಿಯಾಳಿಗೆ ಕೇಳ್ತಾರೆ. ಸಿಯಾಳ ಕತೆ ಕೇಳಿದ ಜನರಿಗೆ ಕೇತನ್ ಒಬ್ಬ ಪ್ರೊಫೆಷನಲ್ ಟ್ರೆಕ್ಕರ್ ಆಗಿದ್ದು ಈ ಥರ ಜೋರಾದ ಗಾಳಿಗೆ ಕಾಲು ಜಾರಿ ಬಿದ್ದಿರೋದು ನಂಬೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಕೇತನ್ನ ತಂಗಿ ಸಿಯಾಳನ್ನು ಕೂರಿಸ್ಕೊಂಡು ಅವತ್ತು ನಡೆದ ಘಟನೆಯ ಬಗ್ಗೆ ಕೇಳ್ತಾಳೆ. ಆದರೆ ಸಿಯಾ ಒಂದು ಪರ್ಟಿಕ್ಯುಲರ್ ಸ್ಟೋರಿಗೆ ಸ್ಟಿಕ್ ಆಗದೆ ಆಗಾಗ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇರ್ತಾಳೆ. ಮತ್ತು ಅವಳ ಕಣ್ಣಲ್ಲಿ ಕೇತನ್ನ ಕಳ್ಕೊಂಡ ದುಃಖ ಸಹ ಇರೋಲ್ಲ. ಇಲ್ಲಿಂದಲೇ ಎಲ್ಲರ ಗಮನ ಸಿಯಾಳ ಮೇಲೆ ಹೋಗುತ್ತೆ. ಈ ಕಥೆಯ ಶುರುವಾತು ಫೆಬ್ರವರಿ 2026ರಂದು ಸ್ಟಾರ್ಟ್ ಆಗಿತ್ತು. ವಿಶಾಲ್ ಅಗರ್ವಾಲ್ ಅನ್ನೋ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ತನ್ನ 26 ವರ್ಷದ ಕೇತನ್ ಅಗರ್ವಾಲ್ ಅನ್ನೋ ಮಗನಿಗೆ ಹುಡುಗಿ ಹುಡುಕೋಕೆ ಶುರು ಮಾಡ್ತಾರೆ. ಆಗಲೇ ಅವರಿಗೆ ತುಂಬ ಹಳೆಯ ಪರಿಚಯಸ್ಥರಾದ ಸಿಯಾ ಗೋಯಲ್ ಅವಳ ಫ್ಯಾಮಿಲಿ ನೆನಪಾಗುತ್ತೆ. ಸಿಯಾ 20 ವರ್ಷದವಳಾಗಿದ್ದು BCom ಜೊತೆಗೆ ತನ್ನ ಬೇಕರಿ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತಿರ್ತಾಳೆ. ವಿಶಾಲ್ ಅಗರ್ವಾಲ್ ಸಿಯಾಳ ಮದುವೆನ ಕೇತನ್ ಜೊತೆ ಫಿಕ್ಸ್ ಮಾಡ್ತಾರೆ. 11 ಫೆಬ್ರವರಿ 2026ಕ್ಕೆ ಇವರಿಬ್ಬರ ಎಂಗೇಜ್ಮೆಂಟ್ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ಮದುವೆ 25 ನವೆಂಬರ್ 2026ರಂದು ಫಿಕ್ಸ್ ಮಾಡ್ತಾರೆ. ಮೇ ತಿಂಗಳ 31ಕ್ಕೆ ಕೇತನ್ ಸಿಯಾಳನ್ನ ಟ್ರೆಕ್ಕಿಂಗ್ಗೆ ಅಂತ ಮೊದಲ ಬಾರಿಗೆ ಲೋಹಗಢ್ ಫೋರ್ಟ್ಸ್ಗೆ ಕರ್ಕೊಂಡು ಹೋಗಿರ್ತಾನೆ. ಆ ಫೋರ್ಟ್ನ ಆಳವನ್ನು ನೋಡಿದ ಸಿಯಾಳಿಗೆ ಒಂದು ಪ್ಲಾನ್ ಹೊಳೆದಿರುತ್ತೆ. ಜೂನ್ 6ರಂದು ಇಂಡೋನೇಷ್ಯಾದ ಬಾಲಿಯಲ್ಲಿ ಇವರಿಬ್ರು ತಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಏರ್ಪೋರ್ಟ್ಗೆ ಹೋದ ಕೇತನ್ನ ಪಾಸ್ಪೋರ್ಟ್ ಕಳ್ತನ ಆಗಿರುತ್ತೆ. ಸಿಯಾ ಕೇತನ್ನ ಪಾಸ್ಪೋರ್ಟ್ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಹರಿದಾಕಿರ್ತಾಳೆ. ಅವರಿಗೆ ಅವತ್ತು ಫ್ಲೈಟ್ ಅಲ್ಲಿ ಹೋಗೋಕ್ಕಾಗಲ್ಲ. ಹಾಗಾಗಿ ಅಂದು ಅವರು ಏರ್ಪೋರ್ಟ್ ನಿಂದ ವಾಪಸ್ ಮನೆಗೆ ಬರ್ಬೇಕಾಗುತ್ತೆ. ಜೂನ್ 5ಕ್ಕೆ ಆ ಕೋಟೆಗೆ ಮತ್ತೆ ಕರ್ಕೊಂಡೋದ ಸಿಯಾ ಕೇತನ್ನ ಮೇಲಿಂದ ತಳ್ತಾಳೆ. ಆದ್ರೆ ಕೇತನ್ ಒಂದು ಮರಕ್ಕೆ ಸಿಕ್ಕಾಕೊಂಡು ಬದುಕುಳಿತಾನೆ. ತಕ್ಷಣ ಸಿಯಾ ಸ್ಟ್ರಾಟಜಿ ಚೇಂಜ್ ಮಾಡ್ತಾಳೆ. ಹಾವಿದ್ದಿದ್ರಿಂದ ನಾನು ನಿನ್ನ ತಳ್ಳಿದೆ, ನಿನ್ನ ಕಾಲತ್ರ ಹಾವಿತ್ತು ಅಂತ ಹೇಳ್ತಾಳೆ. ವಿಪರ್ಯಾಸ ಅಂದ್ರೆ ಕೇತನ್ ಮನೆಗೆ ಬಂದು ಫ್ಯಾಮಿಲಿ ಮೆಂಬರ್ಸ್ಗೆ ಸಿಯಾ ನನ್ನ ಪ್ರಾಣ ಉಳಿಸಿದ್ಲು ಅಂತ ಹೇಳಿರ್ತಾನೆ. ಕೊನೆಗೆ 18 ಜೂನ್ 2026ರ ಆ ದಿನ ಬರುತ್ತೆ. ಅಂದು ಆ ಕೋಟೆಯ ಎತ್ತರದ ಸ್ಥಳಕ್ಕೆ ಕರ್ಕೊಂಡು ಹೋದ ಸಿಯಾ ಅರ್ಧ ಗಂಟೆ ವೇಟ್ ಮಾಡ್ತಾಳೆ. ಯಾವಾಗ ಜನ ಕಡಿಮೆ ಆಗ್ತಾರೋ ಆಗ ಸಿಯಾ ಕೇತನ್ಗೆ ತುದಿಯಲ್ಲಿ ನಿಂತ್ಕೊ ನಿನ್ನ ಫೋಟೋ ತೆಗಿತೀನಿ ಅಂತ ಹೇಳ್ತಾಳೆ. ಅದರಂತೆ ಕೇತನ್ ತುದಿಯಲ್ಲಿ ಹೋಗಿ ನಿಂತ್ಕೊಂಡಾಗ ಸಿಯಾ ಮತ್ತೆ ಅವಳ ಬಾಯ್ ಫ್ರೆಂಡ್ ಚೇತನ್ ಚೌಧರಿ ಇಬ್ರು ಸೇರಿ ಅವನನ್ನ ಕೆಳಗೆ ತಳ್ಳಿಬಿಡ್ತಾರೆ. ಕೇತನ್ನ ಅಂತ್ಯ ಸಂಸ್ಕಾರ ಆದ್ಮೇಲೆ 4 ದಿನದ ನಂತರ ಕೇತನ್ನ ತಂಗಿ ಸಿಯಾಳ ಜೊತೆ ಮಾತಾಡಿದ್ಮೇಲೆ ತನ್ನ ತಂದೆಗೆ ಸಿಯಾಳ ಮೇಲೆ ಡೌಟ್ ಇರೋದಾಗಿ ಹೇಳ್ತಾಳೆ. ಆಗ ಕೇತನ್ನ ತಂದೆಗೂ ಡೌಟ್ ಬರೋಕೆ ಶುರುವಾಗುತ್ತೆ. ಆಗ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ CCTV ನೋಡಿದ ಪೊಲೀಸರಿಗೆ ಒಬ್ಬ ಹುಡುಗ ಹುಡಿ ಹಾಕೊಂಡು ಫೇಸ್ ಕವರ್ ಮಾಡ್ಕೊಂಡಿರೋದು ಸ್ಟ್ರೇಂಜ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಅವತ್ತು ಟೆಂಪರೇಚರ್ 30 ಡಿಗ್ರಿಗಿಂತ ಹೆಚ್ಚಿರುತ್ತೆ. ನಂತರ ಪೊಲೀಸರು ಸಿಯಾಳ ಕಾಲ್ ಡೀಟೇಲ್ ರೆಕಾರ್ಡ್ನ ಚೆಕ್ ಮಾಡ್ತಾರೆ.
ಪೊಲೀಸರಿಗೆ ಸಿಯಾ ಒಂದು ನಂಬರ್ಗೆ ಜನವರಿಯಿಂದ ಜೂನ್ ಒಳಗಡೆ 2004 ಬಾರಿ ಕಾಲ್ ಮಾಡಿರೋದು ಗೊತ್ತಾಗುತ್ತೆ. ಆ ನಂಬರ್ ಬೇರ್ಯಾರ್ದು ಅಲ್ಲ, ಚೇತನ್ ಚೌಧರಿದಾಗಿರುತ್ತೆ. ಆ ಕೊಲೆ ನಡೆದ ದಿನ ಚೇತನ್ ತನ್ನ ಮೊಬೈಲ್ನ ಆಫೀಸ್ನಲ್ಲೇ ಬಿಟ್ಟು ತನ್ನ ಎಂಪ್ಲಾಯ್ನ ಮೊಬೈಲ್ ತಗೊಂಡು ಕೋಟೆಗೆ ಹೋಗಿರ್ತಾನೆ. ಇದನ್ನೆಲ್ಲ ತಿಳ್ಕೊಂಡ ಪೊಲೀಸರು 23ರ ರಾತ್ರಿ 2 ಗಂಟೆಗೆ ಚೇತನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವನು ಆ ಕೊಲೆನ ಬೇಗನೆ ಒಪ್ಕೋತಾನೆ. ನಂತರ ಸಿಯಾಳನ್ನು ಸಹ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಗೊತ್ತಾಗುತ್ತೆ ಸಿಯಾ ಮತ್ತೆ ಚೇತನ್ ಕಳೆದ 1 ವರ್ಷದಿಂದ ರಿಲೇಶನ್ಶಿಪ್ ನಲ್ಲಿದ್ರು ಅಂತ. ಮತ್ತೆ ಕೊಲೆಯ ಪ್ರೀವಿಯಸ್ ಡೇ ಸಿಯಾ ಮತ್ತೆ ಚೇತನ್ ಒಂದು ರೆಸ್ಟೋರೆಂಟ್ ನಲ್ಲಿ ಸುಮಾರು 2 ಗಂಟೆ ಕೂತು ಪ್ಲಾನ್ ಮಾಡಿರೋದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿತ್ತು. ಕೇತನ್ನ ಫ್ಯಾಮಿಲಿ ಸಿಯಾಳನ್ನ ನೋಡಿದ್ರೆ ಅವಳು ಫೋರ್ಸ್ಫುಲ್ ಆಗಿ ಮದ್ವೆಗೆ ಒಪ್ಕೊಂಡಿರೋ ತರನೇ ಇರ್ಲಿಲ್ಲ, ಬದಲಿಗೆ ತುಂಬಾ ಖುಷಿಯಿಂದಾನೇ ಇದ್ಲು ಅಂತ ಹೇಳ್ತಾರೆ. ಸಿಯಾಳ ಬಳಿ ಮದ್ವೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇತ್ತು, ಆದ್ರೆ ಅವಳು ಹೀಗೆ ಯಾಕೆ ಮಾಡ್ಲಿಲ್ಲ? ಸೊ ಈ ಕೇಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ರಿಯಲ್ ಕ್ರೈಮ್ ರಿಲೇಟೆಡ್ ವಿಡಿಯೋಸ್ನ ನೋಡ್ಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.